ಫ್ರೀಡಂ ಪಾರ್ಕ್ನಿಂದ ನಾಳೆ ನಾವು ರಾಜ್ಭವನ ಚಲೋ ಮಾತಾಡಿ BJP ಕಚೇರಿಯಲ್ಲೇ ನಾವು ಮತ್ತೆ ಆಗ್ತದೆ. ಆದರೆ ರಾಜ್ಭವನದಲ್ಲಿ ಆಗುವಂಥ ಕೆಲಸ ನಾಳೆ ಎಲ್ಲ ಶಾಸಕರು MLCಗಳು ಕಂಪಲ್ಸರಿಯಾಗಿ ಬರಬೇಕು. ಕಾರ್ಯಕರ್ತರ ಜೊತೆಗೆ ನರೇಗಾ ವರ್ಕರ್ಸ್ ಅವರೆಲ್ಲ ಕೂಡ ಇವತ್ತು ಮುಂದಾಳತ್ವವನ್ನು ನಾವು ತಿಳ್ಕೊಬೇಕಂದ್ರೆ ಇವತ್ತಿನ ಸಂದೇಶ ಅಂದರೆ ಇವತ್ತಿನ ನಾಳೆ ಸಂದೇಶ ಪಂಚಾಯತಿ ಮಟ್ಟಕ್ಕೆ ತಲುಪಬೇಕಾಗಿದೆ. ಪಂಚಾಯತಿಲಿರುವಂಥ ನಮ್ಮ ನರೇಗಾ ಕಾರ್ಯಕರ್ತರು ಅವರೆಲ್ಲರೂ ಕೂಡ ಪ್ರತಿ ಪಂಚಾಯತಿಗೂ ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾಗ್ತದೆ. ಇವತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮ, ಜಿಲ್ಲಾ ಮಟ್ಟದ ಕಾರ್ಯಕ್ರಮ, ಪ್ರತಿ ಕ್ಷೇತ್ರದಲ್ಲೂ ಕೂಡ 5 ಕಿಲೋಮೀಟ್ರ್ ಕಂಪಲ್ಸರಿ ನಿಲ್ಲಬೇಕು. ಅಂದರೆ ಪಾದಯಾತ್ರೆ ನರೇಗಾ ಕಾರ್ಯಕ್ರಮದ ಜೊತೆಯಲ್ಲಿ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರು, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು, ಹಾಲಿ ಸದಸ್ಯರು, ತಾಲೂಕು ಪಂಚಾಯತಿ ಕಾರ್ಯಕರ್ತರು, ಮುಖಂಡರು, ಜಿಲ್ಲಾ ಮಂತ್ರಿಗಳ ನೇತೃತ್ವದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಜಿಲ್ಲಾ ಮಂತ್ರಿಗಳು ಕಂಪಲ್ಸರಿಯಾಗಿ ಶಾಸಕರು ಕಂಪಲ್ಸರಿಯಾಗಿ ಪಾಲ್ಗೊಳ್ಳಬೇಕು. ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಶಾಸಕರಿಲ್ಲ ಅವೆಲ್ಲ ಒಬ್ಬೊಬ್ಬ ವಿಧಾನ ಪರಿಷತ್ ಸದಸ್ಯರನ್ನ ನಾವು ಈಗಾಗಲೇ ಅವ್ರನ್ನ ಅಬ್ಸರ್ವರ್ಸ್ ಆಗಿ ನೇಮಕ ಮಾಡಿದ್ದೀವಿ. ಮತ್ತು ಎಲ್ಲ ಪದಾಧಿಕಾರಿಗಳು ಕೂಡ ಉಸ್ತುವಾರಿ ಯಾರಿಗೆ ವಹಿಸಿದ್ದೀವಿ ಅವರು ಕೂಡ ಪಾದಯಾತ್ರೆಯಲ್ಲಿ ಮುನ್ಸೂಚನೆಯನ್ನು ನಡೆಸ್ತಾರೆ. ಈ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷ ಸೂಚನೆ ಮಾಡ್ತೀವಿ. ಇಡೀ ರಾಷ್ಟ್ರದ ಒಂದು ದೊಡ್ಡ ಕಾರ್ಯಕ್ರಮ, ರೈತರ ಕಾರ್ಯಕ್ರಮ. ಯಾವ ರೀತಿ ನಾವು ಹೋರಾಟ ಮಾಡಿ ಈ ರೀತಿಯ ತಿಳಿಸಿದ್ದು ಅದೇ ರೀತಿ ಇವತ್ತು ನಮ್ಮ ಪಿತಾಮಹ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಹಾಕಿಕೊಟ್ಟಂಥ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮತ್ತೆ ಅನುಷ್ಠಾನಕ್ಕೆ ತರಬೇಕು. ಸುಮಾರು 6,000 ಕೋಟಿ ರೂಪಾಯಿ ಪ್ರತಿ ವರ್ಷ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೆಲಸ ಆಗ್ತಾಯಿತ್ತು. ಅದು ಇವತ್ತು ಅದಕ್ಕೆ ನಿಲ್ಲಿಸಲಿಕ್ಕೆ ಇದೊಂದು ಹೊಸ ಕಾನೂನನ್ನು ತಂದಿದ್ದಾರೆ. ಇದು ಜನ ವಿರೋಧಿ, ಗ್ರಾಮೀಣ ಅಭಿವೃದ್ಧಿ ವಿರೋಧಿ ಮತ್ತು ಏನು ನಮ್ಮ ಬಡಜನರಿಗೆ ಉದ್ಯೋಗ ಖಾತ್ರಿ ಅಂತ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಕೊಟ್ಟಿದ್ದು ಅದನ್ನು ವಾಪಸ್ ತೆಗೆದುಕೊಂಡು ಖಂಡನೀಯ. ಆ ಖಂಡನಿಗೋಸ್ಕರ ಇವತ್ತು ನಾವು ಇಲ್ಲಿ ಈ ಹೋರಾಟವನ್ನು ಈಗ ನೋಡಪ್ಪ ನಾನು ಹೇಳ್ತೀನಿ. ಈಗ ಅದು ಯಾರು ಹೇಳ್ತಾರಲ್ಲ ಅವರೆಲ್ಲ ಬರೋಕ್ಕೆ ಟಿವಿಗೆ ನಾನೇ ಬರ್ತೀನಿ. ನಾನು ಇಲ್ಲಾಂದ್ರೆ ಯಾರಿಗೋ ಎಲ್ಲಾದ್ರೂ ಬರ್ತಾರೆ, ಇಲ್ಲಾಂದ್ರೆ ನಮ್ಮ ಇಷ್ಟ ಬರಬೇಕು. 4 ಜನದಲ್ಲಿ ಯಾರನ್ನು ನಾವು ಬರ್ತೀವಿ ಡಿಬೇಟ್ ಮಾಡಲಿಕ್ಕೆ. ಇಲ್ಲ ನಾವೇ ಡಿಬೇಟ್ ಏನೇನು ಅಕ್ರಮ ಅಂತ ಮಾಡ್ತೀವಿ. ಅಕ್ರಮ ಆಗಿದ್ರೆ ಯಾಕೆ ಕನಕಪುರದಲ್ಲಿ ಕನಕಪುರ ತಾಲೂಕಿಗೆ ಅವಾರ್ಡ್ ಕೊಟ್ಟರು? ಅಕ್ರಮ ಆದವ್ರ ಬಗ್ಗೆ ಅವ್ರು ಏನು ಬೇಕಾದ್ರೂ ತನಿಖೆ ಮಾಡಲಿ. ಆದರೆ ಬಡಜನತೆಗೆ ಹೊಟ್ಟೆಗೆ ಲಾಸ್ ಆಗ್ತಿದ್ದಲ್ಲ, ಅದಕ್ಕೆ ಯಾರು ಕೊಡೋರು? 6,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ನಾವು ಕೆಲಸ ಮಾಡ್ತೀವಿ. ಅಂದರೆ ಮಾಡಿದ್ದು ಸರಿ ಇಲ್ವಾ? ತನಿಖೆ ಮಾಡಿ ಅವನ್ನೆಲ್ಲ ಒಳಗಡೆ ಹಾಕಿ. ಕೆಲವು ಕೇಸ್ಗಳಾಗಿದೆ, ನಾವೆಲ್ಲ ಯಾರು ಅನ್ಯಾಯ ಆಗಿದೆ, ಅದಕ್ಕೆಲ್ಲ ನಾವು ಕಾನೂನು ವಿರುದ್ಧ ಕಾನೂನು ಪ್ರಕಾರ ನಾವು ನಮ್ಮ ಕೈಗೊಂಡಿದ್ದೀವಿ. ಇವರು ಸುರ್ಜೇವಾಲಾ ಅವರದ್ದು ಚೀಫ್ ಮಿನಿಸ್ಟರ್ ರಾಷ್ಟ್ರೀಯ ನಾಯಕ, ನಾನು ಹಳ್ಳಿ ನಾಯಕ ಅಲ್ವಾ? ಸರ್, ಈಗ 26 ನಿಗಮಗಳಲ್ಲಿ ಇವತ್ತು ಅವಧಿ ನೀಡಿದ್ದಾರೆ. 2 ವರ್ಷ ಅಥವಾ ಇನ್ನೊಂದು ಆದೇಶ ಬರುವವರೆಗೂ ಅಂತ ಹೇಳಿದರು. ಆದೇಶ ಹೊರಡಿಸೋವರೆಗೂ ಅವ್ರ ಕೆಲಸ ಅವರು